ಇನ್ನು ಈ ಕೊಲೆ ಪ್ರಕರಣದಲ್ಲಿ ಮೂರನೇ ಆರೋಪಿ A3 ಪವನ್ ಅಂತ ದರ್ಶನ್ ಅವರ ಅತ್ಯಾಪ್ತ ಈತನ ಬಗ್ಗೆ ಇವರ ತಾಯಿ ಮಾತಾಡಿದ್ದಾರೆ ಇವಾಗ. ರಾಮನಗರದ ನಿವಾಸದಲ್ಲಿ ಪವನ್ ಅವರ ತಾಯಿ ಜಯಲಕ್ಷ್ಮಮ್ಮ ಅವರು ಕಣ್ಣೀರಿಟ್ಟಿದ್ದಾರೆ. ನನ್ನ ಮಗ ಯಾವುದೇ ತಪ್ಪು ಮಾಡಿಲ್ಲ, ಪಿತೂರಿ ಮಾಡಿ ಕೇಸ್ನಲ್ಲಿ ಸಿಕ್ಕಾಕ್ಸಿದ್ದಾರೆ. ನನ್ನ ಮಗ ಕೊಲೆ ಮಾಡುವ ವ್ಯಕ್ತಿನೂ ಅಲ್ಲ. 12 ವರ್ಷದಿಂದ ದರ್ಶನ್ ಜೊತೆ ಇದ್ದಾರೆ. ದರ್ಶನ್ ಅವರೇ ಅವನನ್ನು M.Com ಓದಿಸಿದ್ದಾರೆ. ಹೀಗಂತ ಆರೋಪಿ ಪವನ್ ತಾಯಿ ಜಯಲಕ್ಷ್ಮಮ್ಮ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆರೋಪದಡಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಜೊತೆಗೆ 13 ಮಂದಿಯನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಆ ಒಂದು ಪ್ರಕರಣದ A3 ಆರೋಪಿಯಾಗಿರುವಂಥ ಪವನ್ ಚನ್ನಪಟ್ಟಣ ತಾಲೂಕಿನ ಅಕ್ಕೂರು ಗ್ರಾಮದವರು. ಅಂದರೆ ಈ ಪ್ರಕರಣದಲ್ಲಿ ಪವನ್ ಪಾತ್ರ ಏನು, ಪವನ್ಗೂ ದರ್ಶನ್ಗೂ ಯಾವ ರೀತಿಯ ಸಂಬಂಧ, ಜೊತೆಗೆ ಈ ಪ್ರಕರಣದಲ್ಲಿ ಪವನ್ ನಿಜಕ್ಕೂ ಭಾಗಿಯಾಗಿದ್ನ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ಅವ್ರ ತಾಯಿ ನನ್ನ ಜೊತೆಗಿದ್ದಾರೆ. ಅಮ್ಮ, ನಿಮ್ಮ ಮಗ ಎಷ್ಟು ವರ್ಷದಿಂದ ದರ್ಶನ್ ಜೊತೆಲೇ ಇದ್ರು? ಈ ಪ್ರಕರಣ ನೋಡಿದ್ರೆ ಏನು ಅನ್ಸುತ್ತೆ? ನಮಗೇನು ಅನ್ನಿಸೋದಿಲ್ಲ ಕಣಪ್ಪ. ನಮ್ಮ ಮಗ ಒಳ್ಳೆಯವನು. ನಮ್ಮ ಮಗ ಯಾವ ತಪ್ಪು ಮಾಡಿಲ್ಲ. ನಾವು ಬಡವರು ಶ್ರೀಮಂತರೇನು ಅಲ್ಲ. ಏನೋ ಹೊಟ್ಟೆ ಪಾಡಿಗೆ ಮಾಡ್ತಾ ಇದ್ದೆ ನಾವು. ನಮ್ಮ ಮಗನ ಅಲ್ಲಿ ಇದ್ಕೊಂಡಿದ್ದ. ಅವನೊಂದು ನಂಬಿಕೆಗೆ ಅಲ್ಲಿದ್ದ. ಅವನು ಯಾವ ತಪ್ಪು ಮಾಡಿಲ್ಲ, ಅವನೇನೂ ಮಾಡಿಲ್ಲ ಅಷ್ಟೇ. ಅಲ್ಲ, ನಿಮ್ಮ ಮಗಂಗೂ ದರ್ಶನ್ಗೂ ಯಾವ ರೀತಿ ಪರಿಚಯ, ಯಾವ ಅವ್ರ ಜೊತೆ ಕೆಲಸಕ್ಕೆ ಸೇರ್ಕೊಂಡ್ರು? ನಾವು ಅವ್ನು ಓದೋದು ನಮಗೆ ಗೊತ್ತಿಲ್ಲ, ಅಲ್ಲಿ ಪರಿಚಯ ಆದದ್ದು ನಮ್ಗೆ ಗೊತ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಾದದ್ದು ಅಲ್ಲಿದ್ದಾನೆ ಅಂತ. ಅವ್ರು ಓದಿಸ್ತಾವ್ರೆ ಅನ್ನೋದು ಆಮೇಲೆ ಗೊತ್ತಾದದ್ದು. ಆ ತಾವಿಂದ ಆ ನಂಬಿಕೆಗೋಸ್ಕರ ಅಲ್ಲಿ ಉಳ್ಕೊಂಡಿದ್ದ ಅವನು. ಆ ನಂಬಿಕೆ ಯಾವಕ್ಕೂ ಕಳ್ಕೊಳ್ಳಿಲ್ಲ ಅವನು. ಅದೇ ನಂಬಿಕೆ. ನಾವು ಎಷ್ಟೋ ಸಾರಿ ಹೇಳಿದೆ, ಬೇಡ ಬಿಟ್ಟು ಬಂದ್ಬಿಟ್ಟು ಇಷ್ಟೊಂದು ಎಜುಕೇಟೆಡ್ ಮಾಡಿ ಅಲ್ಲಿ ಯಾಕೆ ಇರಬೇಕು ಅಂತ. ಆದರೂ ಅದೊಂದು ನಂಬಿಕೆಗೆ ಮಾತ್ರ ಅವನು ಅಲ್ಲೇ ಉಳ್ಕೊಂಡಿದ್ದ. ಇದ್ದದ್ದು ಬಾಕಿದೇನು ನಮಗೆ ಗೊತ್ತಿಲ್ಲ. ಅವರು ಅಲ್ಲೇನು ಕೆಲಸ ಮಾಡ್ಕೊಂಡಿದ್ರು? ಸಂಬಳ ಗಿಂಬಳ ಆ ಥರದ್ದು ಏನಾರು ಕೊಡ್ತಿದ್ರೆ? ಏನು ಕೇಳಿಲ್ಲ ಇಲ್ಲಿವರೆಗೂ. ನಮಗೇನು ನಮ್ಮ ಮಗ ಯಾವುದಲ್ಲೂ ಖಾಲಿ ಪೋಲಿ ಆಗಿದ್ರೆ ಏನಾರು ಕೇಳ್ಬೇಕಾಗಿತ್ತು. ನಮ್ಮ ಮಗ ಅಷ್ಟೇ ಒಳ್ಳೆಯವನು. ಯಾವ ತೊಂದರೆಗೂ ಹೋಗೋದಿಲ್ಲ, ಯಾವ ತಾಪತ್ರೆಗೂ. ಅವನಾಯ್ತು, ಅವ್ನ ಕೆಲಸ ಆಯಿತು. ಅವ್ನ ಮನೆಗೆ ಬಂದರೂ ಅಷ್ಟೇ, ಮನೇಲಿ ಏನು ಕೆಲಸ ಮಾಡಬೇಕು ಇವತ್ತಿಗೂ ಅಷ್ಟೇ. ನಮ್ಮ ಮನೇಲಿ ಬಂದರೂ ಕಸ ಸುರಿದು, ಮುಸ್ರೆ ಸುರಿದು, ದನ ಮೈ ತೊಳೆದು ಎಲ್ಲ ಮಾಡಿಬಿಟ್ಟು ಅವ್ನ ಕೆಲಸ ಮುಗಿಸ್ಕೊಂಡು ಅವನು ಹೊರಡ್ತಿದ್ದ. ಅಲ್ಲ, ಈಗ ಕೇಸಲ್ಲಿ ಅವರನ್ನ ಶಿಕ್ಷಕ ಏನಾದ್ರು ಮಾಡ್ತಿದ್ದಾರಾ ಹೆಂಗೆ ಅಂತ? ಯಾಕಂದ್ರೆ ಈಗ A3 ಪ್ರಕರಣದ A3 ಆಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದೇನಾದ್ರು ಗೊತ್ತಾಯ್ತಾ ಹೇಗೆ ಅಂತ? ನಮ್ಗೆ ಅದೇನು ಗೊತ್ತಿಲ್ಲ. ಶಿಕ್ಷಿಸ್ಬೇಕು ಅಂತ ಯಾರೋ ಪಿತೂರಿ ಹೂಡಿರೋದೇ ಇದು. ನಮ್ಮ ಮಗನ ಯಾವ ತಾಪತ್ರೆ ಏನು ನಮ್ಮ ಮಗನಲ್ಲಿ ಆ ಭಾವನೆನೇ ಇಲ್ಲ. ಯಾವತ್ತೂ ಆ ಭಾವನೆ ಇಲ್ಲ ಅವನಿಗೆ. ಯಾವತ್ತೂ ಅದಾಗೂ ಇರಲಿಲ್ಲ. ಯಾರು ಬೇಕು ಅಂತಾನೆ ಸಿಗಿಸವ್ರಷ್ಟೇ. ಪ್ರತಿಯೊಬ್ಬ ತಾಯಿಗೂ ಇದೇ ರೀತಿ ಮಗನ ಮೇಲೆ ನಂಬಿಕೆ ಇರುತ್ತೆ. ಆ ನಂಬಿಕೆನ ಉಳಿಸ್ಕೋಬೇಕು ಅಷ್ಟೇ.